ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾವು ಇರೋದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಗೇಟ್ ನಂಬರ್ 2. ಇಲ್ಲಿ 50ನೇ ವರ್ಷದ ಆ್ಯನ್ಯುವಲ್ ಕೇಟ್ ಶೋ ನಡೀತಾ ಇದೆ. ಈ ಕೇಟ್ ಶೋ ಬಂದ್ಬಿಟ್ಟು ಡಿಸೆಂಬರ್ 13 ಜನವರಿ 1 ಈ ಕೇಟ್ ಶೋ ನಡೆಯುತ್ತೆ. ಅದರ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಇರುತ್ತೆ. ಮಕ್ಕಳು ಸಮೇತ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಕೇಟ್ ಶೋನ ನೋಡ್ಬೋದು. ಬನ್ನಿ, ಹಾಗಿದ್ರೆ ಈ ವರ್ಷದ ಕೇಟ್ ಶೋ ನಮ್ಗೆ ಏನೇನು ನೋಡುತ್ತಿರುತ್ತೆ, ಯಾವ ರೀತಿಯ ಥೀಮ್ ಆರ್ಗನೈಸ್ ಮಾಡಿದ್ದಾರೆ, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಮೊದಲಿಗೆ ನಮಗೆ ಕ್ರಿಸ್ಮಸ್ ಟ್ರೀ ನಮಗೆ ನೋಡುತ್ತಿರುತ್ತೆ. ಮುಂದೆ ಬೇರೆ ಬೇರೆ ಐಡಲ್ಸ್ನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ದೊಡ್ಡದಾಗಿರೋ ಒಂದು ಕ್ರಿಸ್ಮಸ್ ಟ್ರೀನ ರೀಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಅಯೋಧ್ಯೆ ರಾಮ ಮಂದಿರ ಸ್ನೇಹಿತರೆ, ಈ ವರ್ಷದ ಅಟ್ರಾಕ್ಷನ್ ಕೂಡ ಈ ಅಯೋಧ್ಯೆ ರಾಮ ಮಂದಿರನೇ. ಒರಿಜಿನಲ್ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ನಮಗೆ ನೋಡುತ್ತಿರುತ್ತೆ ಸೇಮ್ ಅದೇ ರೀತಿಯಲ್ಲೇ ರೀಕ್ರಿಯೇಟ್ ಮಾಡಿದ್ದಾರೆ, ಅಬ್ಸರ್ವ್ ಮಾಡ್ತಿರ್ಬೋದು. ನೆಕ್ಸ್ಟು ನೀವು ಜುರಾಸಿಕ್ ವರ್ಲ್ಡ್, ಜುರಾಸಿಕ್ ಪಾರ್ಕ್ ಈ ರೀತಿ ಫಿಲಮ್ಗಳಲ್ಲಿ ನೋಡಿರ್ತೀರಲ್ಲ, ಸೇಮ್ ಅದೇ ರೀತಿ ಥೀಮಲ್ಲಿ ಇದು ಕೇಕ್ನ ರೆಡಿ ಮಾಡಿದ್ದಾರೆ. ಇದು ನೋಡಿ ಡೈನೋಸರ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಹಾಗೆ ನಾವು ನೆಕ್ಸ್ಟು ನೋಡೋದಾದರೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಸ್ನೇಹಿತರೆ. ಇದು ನಮ್ಮ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಾವು ಇದನ್ನು ನೋಡ್ಬೋದು. ಸೇಮ್ ಅದೇ ರೀತಿಯಲ್ಲೇ ರೀಕ್ರಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಕೇಕ್ ಮಾಡೆಲ್ ಬಂದು ನಮ್ಮ ಇಂಡಿಯನ್ ಸಿನಿಮಾನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ನೋಡ್ಬೋದು, ಹಂತವಾಗಿ ಇಲ್ಲಿ ಕ್ರಿಯೇಟ್ ಮಾಡಿ ತೋರಿಸಿದ್ದಾರೆ. ಇದು ಬಂದು ನಮ್ಮ ಇಸ್ಪೀಟ್ ಕಾರ್ಡ್ಸ್ ಬರುತ್ತಲ್ಲ, ಅದರಿಂದ ಟವರ್ ರೀತಿಯಲ್ಲಿ ಒಂದು ಕೇಕ್ ಮಾಡೆಲ್ನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ, ನೀವು ನೋಡ್ಬೋದು. ಸ್ನೇಹಿತರೆ, ಇದೊಂದು ಕಾರ್ಟೂನ್ ಮಾಡೆಲ್ ಸ್ನೇಹಿತರೆ. ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ನಾವು ನೆಕ್ಸ್ಟ್ ನೋಡೋದಾದರೆ ಇದೊಂದು ಜಿಂಕೆ ಫ್ಯಾಮಿಲಿ ಫುಲ್ ಕೇಕಿಂದ ಮಾಡಿರೋದು. ಹಾಗೆ ಇದೊಂದು ಬಗ್ಗಿ ಕಾರ್, ಇದು ನೀವು ನೋಡಿರ್ತೀರ ಟರ್ಕಿ ಫಿಲಮಲ್ಲಿ ಪ್ರವಾಸದ್ದು. ಹಾಗೆ ಇದೊಂದು ಕೃಷ್ಣ ಬಾಲ್ಯದಿಂದ ಅವನು ಬೆಳೆದು ಬಂದ ರೀತಿ, ಅಂದರೆ ಹಂತವಾಗಿ ಬೆಳೆದು ಬಂದ ರೀತಿಯನ್ನು ಅವರು ಈ ಕೇಕ್ ಟವರಲ್ಲಿ ತೋರಿಸಿದ್ದಾರೆ. ಎಷ್ಟು ಕ್ಲಿಯರಾಗಿ ತೋರಿಸಿದ್ದಾರೆ ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಈ ಕೇಕ್ ಟವರು. ಇದೊಂದು ಬಾರ್ಬಿ ಡಾಲ್ನ ಕೂಡ ನಾವು ನೋಡ್ಬೋದು, ಸಂಪೂರ್ಣವಾಗಿ ಕೇಕಿಂದ ಮಾಡಿರೋದು. ಹಾಗೆ ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಟವರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ರೀತಿ ಒಂದು 20ರಿಂದ 25 ಕೇಕ್ ಮಾಡೆಲ್ಗಳನ್ನು ನಾವು ಈ ಕೇಕ್ ಶೋಲ್ಲಿ ನೋಡ್ಬೋದು, ಆ್ಯನ್ಯುವಲ್ ಕೇಕ್ ಶೋಲ್ಲಿ ನೋಡ್ಬೋದು. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ.